ಸರ್ ನೀವು ಹೇಳಿದ್ರಲ್ಲ ಆ ಹುಡುಗ ಬರ್ತಾ ಇದೆ ನೋಡಿ. ಬಂದ ಸರಿ. ನೀನು ಕಾರ್ನ ರಿವರ್ಸ್ ತೊಗೊಂಡ್ರೆ ಎದುರುಗಡೆ ನಾವು ಕಂಡುಬಿಡ್ತೀವಿ. ಬ್ಯಾಕಿಂದನೇ ಕಾರ್ ಹಿಂಗೆ ರಿವರ್ಸ್ ತೊಗೊಳಕ್ಕೆ ಹೋದ್ವಿ, ಹಿಂದ್ಗಡೆಯಿಂದ ಗಾಡಿ ಬಂದಿದೆ, ನಮ್ಗೆ ಗೊತ್ತೇ ಆಗಿಲ್ಲ ಅನ್ನೋಂಗೆ ಪ್ಲ್ಯಾನ್ ಮಾಡೋಣ. ಅವ್ನು ಗುದ್ದು ಬಿಡು, ಅವ್ನು ಸ್ಪಾಟಲ್ಲೇ ಡೆತ್ ಆಗಿರಬೇಕು, ಆ ರೀತಿ ಸ್ಪೀಡಲ್ಲಿ ಗುದ್ದು. ಓಕೆ ಸರ್, ನೀವೇನು ವರಿ ಮಾಡ್ಕೊಬಿಡಿ, ನೋಡಿ ನಾನು ಹ್ಯಾಂಗೆ ಮಾಡ್ತೀನಿ ಅಂತ. ಲೇಟ್ ಆಗಿದೆ, ಹೋಗಬೇಕು ಬೇಗ ಬೇಗ ಮನೆಗೆ. ಬಂದ ಪ್ಲ್ಯಾನ್ ಸರ್ಕಲ್ ಸರ್, ನಡೀರಿ. ನಡಿ ಬೇಗ, ನಾವು ಇಲ್ಲಿರೋದು ಯಾರಿಗೂ ಗೊತ್ತಾಗ್ಬಿಡ್ದು. ನಡಿ. ಅಮ್ಮ 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 ಅಮ್ಮ. ಯಾಕ ಏನಾತ ಶಾರದಾ? ರೀ ಯಾಕೋ ಕೆಟ್ಟ ಕನಸು ಬೀಳಾಕತ್ತೈತಿ. ಅಲ್ಲ ಹೊಟ್ಟೆ ಮಲ್ಕೊಂಡ್ರೆ ಸಮಾಧಾನ ಆಗೋತು, ನೆಮ್ಮದಿ ಇರಲ್ಲ. ಹೊಟ್ಟೆ ಸಂಕಟ ಏನಾಗತ್ತಂತ ಹೊಟ್ಟೆ ಗೊತ್ತಾಗೋದ್ರಿ. ನನಗರ ಇಲ್ಲಿ ಕುಂತ್ರು ನಿಂತ್ರು ಸಮಾಧಾನ ಇಲ್ಲ. ರೀ ಹುಡುಗರು ಮಂಜು ಸಂಜು ಮಲ್ಕೊಂಡಾರನ್ನ ನೋಡ್ಬೇರಿ ಅಂದಿಟ್ಟು ಹೋಗಿ. ನೋಡಿ ಬರ್ತಾನೆ. ಕನಸು ಬಿದ್ರು ಏನಾರು ಅಂತ ತಿಳ್ಕೊತಿಯಲ್ಲ, ಆತು ನಿನ್ನ ಇದಕ್ಕಾರ ನೋಡಿ ಬರ್ತಾನೆ. ಕುಂಡ್ರು, ನೀರು ಕೊಡ್ತಾನ, ನೀರು ತೊಗೊಂಡು ಬರ್ತಾನೆ ಅಂದ್ರು. ಮೊದಲು ಹುಡುಗರು ನೋಡಿ ಬರ್ರಿ. ಯಾಕೆ ಇಷ್ಟು ಹೊಟ್ಟೆ ತಳಮಳ ಆಗತ್ತವ ನಂಗ? ಏನಾಯ್ತು ಯವ್ವ? ಅಲ್ಲ ಏನಾಯ್ತಂತ? ಅಲ್ಲ ನನ್ನ ಮಕ್ಳು ಇಬ್ಬರು ಮನೆಗೆ ಬಂದಾರಲ್ಲ, ಸಂಜೆ ಹೊಟ್ಟೆ ಎಳೆ ಮಾಡಿ ಬರೋಸವ ಭಾಳ. ನೋಡಿ ಬನ್ನಿ ಶಾರದಾ, ಮಂಜು ಮಕ್ಕೊಂಡ ನಿದ್ದೆ ಮಾಡಕತ್ತಾನ, ಸಂಜಪ್ಪ ಇನ್ನೂ ಬಂದೇ ಇಲ್ಲ. ನೀ ಎಲ್ಲಿ ಹೋಗಿದಾನೋ ಏನೋ, ಫೋನಾರ ಹಚ್ಚು. ನೀವ ಹಚ್ಚ್ರಿ. ಅಯ್ಯೋ ಶಿವನ, ನನ್ನ ಕಡೆ ಕರೆನ್ಸಿ ಇದ್ರಲ್ಲ, ಫೋನ್ ಹಚ್ಚು ಒಂದಿಟ. ರಿಂಗ್ ಆಗತೈತಿ, ಫೋನ್ ಎತ್ತತ್ತಿಲ್ಲ. ಹಲೋ ಹಲೋ ಯಪ್ಪ ಸಂಜು, ಎಲ್ಲದಿಯಪ್ಪ? ಎಷ್ಟೊತ್ತಾತು ಇನ್ನೂ ಮನೆಗೆ ಬಂದಿಲ್ಲಲ್ಲ? ಅಯ್ಯೋ ಟೈಮ್ 12 ಆಯ್ತು ಮಗನ, ಇನ್ನೂ ಎಲ್ಲಿದೆಯಪ್ಪ? ನೀವ್ಯಾರು ಮಾತಾಡ್ತಿರೋದು? ಯಾಕಪ್ಪ ಹಿಂಗ್ ಮಾತಾಡಕತ್ತಿ? ನಾನಪ್ಪ ನಿಮ್ಮವ್ವ, ಗುರ್ತಾತ್ವತನ? ನೀವು ಈ ಹುಡುಗನ ಅವ್ವನ? ಊರಿ ನೀವ್ಯಾರು? ನನ್ನ ಮಗನ ಫೋನ್ ನಿಮ್ಮ ಕಡೆನ? ನನ್ನ ಮಗನ ಫೋನ್ ಕಳೀತಾನ? ನೀವೇನ್ರ ತುಡು ಮಾಡ್ಕೊಂಡು ಹೋಗಿದ್ರನ? ನೋಡ್ರಿ ಅಮ್ಮರ, ಏನೇನೋ ಹುಚ್ಚುಚ್ಚಾಗಿ ಮಾತಾಡಕ್ ಹೋಗ್ಬೇಡ್ರಿ. ಮೊದಲ ನಾ ಹೇಳೋದನ್ನ ಚೆನ್ನಾಗಿ ಕೇಳ್ರಿ. ನೀವು ಅವ್ರ ಅವ್ವಾರ ಆಗ್ಬೇಕನ್ರಿ? ನಾನು ಈ ಫೋನ್ ಐತಲ್ಲ, ಆ ಹುಡುಗನ ಅವ್ರೇನ ಏನಾತ್ರಿ? ನನ್ನ ಮಗ ಎಲ್ಲದನ್ರಿ? ನಿಮ್ಮ ಮನೆಗೆ ಯಾರು ಗಂಡ್ ಮಕ್ಳು ಅದಾರನ ರೀ? ಫೋನ್ ಕೊಡ್ರಿ. ಇಲ್ಲ ನನಗೆ ಹೇಳ್ರಿ ನೀವು. ಫೋನ್ ಕೊಡ್ರಿ ಅನ್ಯ. ರೀ ತಗೋರಿ, ನೀವು ಮಾತಾಡಿ. ಸ್ಪೀಕರ್ ಇಡು. ಹಲೋ ಹಲೋ ಅನಾರ, ನಾವು ನೀವೇನಾಗ್ಬೇಕ್ರಿ ಹುಡುಗಗೆ? ನೀ ಯಾರಪ್ಪ? ನಾನು ಹುಡುಗನ ಅಪ್ಪ ಅದಾನಿ. ಹೌದನ್ರಿ? ನೋಡ್ರಿ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಬರ್ತಾರನ, ನಮ್ಗೆ ಫೋನು ಮತ್ತು ಬೈಕು ಎಲ್ಲ ನಮ್ಮ ಕಡೆನೇ ಐತ್ರಿಲ್ಲ. ಅವರು ಹಾಸ್ಪಿಟ್ಲ್ನಾಗ ಅದಾರ ರೀ, ಅದಕ್ಕೆ ನಾನು ನಿಮ್ಗೆ ಪಾಪ ಅವ್ರು ಯಾರು ಏನು ಅಂತ ನಮ್ಗೆ ಗೊತ್ತಿರಕ್ಕಿಲ್ಲ. ಇದು ಫೋನ್ ಬಂದದ್ದು ಚಲೋನ ಆತ, ಫುಲ್ಲು ಸೀರಿಯಸ್ ಐತ್ರಿ. ಒಂದು ಸ್ವಲ್ಪ ಲಗುನ ಬಂದ್ಬಿಡ್ರಿ. ಏನು ಹೇಳಕತ್ತೀರಪ್ಪ? ಯಾರಿಗೆ ಸೀರಿಯಸ್ ಐತಿ? ಯಾರಿಗೇನಾಯ್ತು? ನೀವು ಇಲ್ಲಿ ಹಾಸ್ಪಿಟ್ಲಿಗೆ ಬರ್ರಿ, ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಬರ್ರಿ ಲಗುನ. ಹಾಂ ಬಂದಪ್ಪ. ಯಾರಿಗೇನಾತ್ರಿ? ಯಾರಿಗೇನಾಯ್ತು? ಅಯ್ಯೋ ದೇವ್ರೆ, ಏನಾಯ್ತು? ದವಾಖಾನಿಗೆ ಯಾಕೆ ಬಾಣಕತ್ತಾರ? ನಡೀರಿ ನಾನು ಬರ್ತೀನಿ, ಮೊದಲು ನಡೀರಿ ಹೋಗುನು. ನೀ ಬಾಯ ಮಾಡಿ ಅವನು ಎಬ್ಬಿಸ್ಬೇಡ, ಅವ್ನು ಮಕ್ಕೊಳಿ, ನಾನು ಹೋಗಿ ಬರ್ತಾನೆ, ಏನನ್ನೋದು ಹೇಳ್ತಾನೆ. ಅಯ್ಯೋ ಶಿವನ, ನನ್ನ ಕೈ ಕಾಲು ನಿಂದ್ರವಲ್ಲ, ನನ್ನ ಕೈ ಕಾಲು ತಣ್ಣಗಾಗಿದಾವೆ ಇಲ್ಲಿ. ನನಗೆ ಇಲ್ಲಿ ನಿಂದ್ರಾಕ ಶಕ್ತಿನೇ ಇಲ್ಲ. ನಡೀರಿ ಮೊದಲು ನಡೀರಿ, ನೀವು ನಡೀರಿ, ದವಾಖಾನಿಗೆ ಹೋಗ ನಡೀರಿ. ಆಯ್ತು ನಡಿ ಶಾರದಾ, ನಿನ್ನ ಮನಸ್ಸು ಸಮಾಧಾನ ಆಗಕ್ಕಾರ ನೀನು ಬರುವಂತೆ. ಏನಾರ ಇರ್ಬೇಕು ತಗೋರ, ಇವನಿಂದ ಏನಾರ ಯಾರಿಗಾರ ಗಾಡಿ ಪೆಟ್ಟು ಹತ್ತಿ ಏನಾರನೂ ಆಗಿರ್ಬೋದು. ಇಲ್ಲಾಂದ್ರೆ ಈ ಯಾರಿಗಾರ ಏನಾರು ಆಗಿದ್ರು ಇವ್ನು ತೊಗೊಂಬಂದು ಹಾಕಿರ್ಬೋದು, ಅರ್ಜೆಂಟ್ ಇರ್ಬೋದು, ಫೋನಲ್ಲಿ ಕೊಟ್ಟೋಗಿರ್ಬೋದು. ಹೆಂಗೆ ವಿಚಾರ ಮಾಡೋಣ? ಒಮ್ಮಿಲೆ ಇವಾಗ ಏನೋ ಆಗೈತೆ ಅನ್ನೋ ವಿಚಾರ ಯಾಕೆ ಮಾಡೋನು ಅಲ್ಲ? ಅಯ್ಯೋ ಶಿವನ, ನೀವು ವಿಚಾರ ಮಾಡೋದು ಬೇರೆನೇ ಐತಿ, ನಾನು ವಿಚಾರ ಮಾಡೋದು ಬೇರೆನೇ ಐತಿ. ಮೊದಲು ನಡೀರಿ. ನಡಿ. ತಾಯಿ ಕಳ್ಳ ಸಂಬಂಧ ನಿಮ್ಗೆ ಗೊತ್ತಾಗೋದಿಲ್ಲ. ನನಗೆ ಯಾಕೋ ಸಂಜೆದಾಗಿಂದ ಹೊಟ್ಟೆ ಸಂಕಟ ಆಗತ್ತಿತ್ತು, ಊಟ ಸೇರತ್ತಿರ್ಕಿಲ್ಲ. ಈಗ ನೋಡ್ರೆ ಒಮ್ಗಿಲಿ ಕೆಟ್ಟ ಕನಸು ಬಿದ್ದೈತಿ. ಆ ಕನಸು ಏನಂತ ನಂಗೆ ಹೇಳಕ್ಕೂ ಆಗೋಂಗ ನೆನಪು ಬರುವತ್ತು. ನಡೀರಿ, ಮೊದಲು ನಡೀರಿ ನೀವು. ನಡಿ. ಅಯ್ಯೋ ದೇವ್ರಿ, ಸಿಚುವೇಶನ್ ತುಂಬ ಸೀರಿಯಸ್ ಆಗಿದೆ. ಈ ಹುಡುಗಿಗೆ ತುಂಬ ಬಲವಾಗಿ ತಲೆಗೆ ಪೆಟ್ಟು ಬಿದ್ದಿದೆ. ಅಲ್ಲ, ಇವನೇನು ಬದುಕ್ತಾನೆ ಇಲ್ಲೋ? ಇವನಿಗೆ ಕಣ್ಣು ತೆರೆದಿದ್ರೂ ಅವನು ಮಾತಾಡೋ ಪರಿಸ್ಥಿತಿಲಿ ಇಲ್ಲೇ ಇಲ್ಲ. ಇಷ್ಟೊಂದು ರಕ್ತ ಹೋಗ್ತಾ ಇದೆಯಲ್ಲ ಪಾಪ ಹುಡುಗನಿಗೆ. ಯಾವ ರೀತಿ ಗೊತ್ತಿರಬೇಕು ಆ ಕಾರಣವನು? ಆಕ್ಸಿಡೆಂಟ್ ಮಾಡಿ ಒಂದು ನಿಮಿಷನೂ ನಿಂತಿಲ್ಲ. CCTVಲಿ ಇದಾಗಿದೆ ಆಕ್ಸಿಡೆಂಟ್ ಮಾಡಿರೋದು, ಆದರೆ ಅವರು ನಿತ್ತೇ ಇಲ್ಲಲ್ಲ. ಏನಂತ ನಂಬರ್ಗಳು ಕಂಡಿಲ್ಲ, ಏನಂತ ಗುರ್ತಾ ಹಿಡಿದು. ಪಾಪ ಚಿಚ್ಚಿ ಹುಡುಗ ಬದುಕ್ತಾನೋ ಇಲ್ಲೋ? ಇವ್ರ ಮನೆಯವ್ರಿಗೆ ಮೊದಲು ಹೇಳಿ ಇವನ್ನ ಬ್ಯಾಂಡೇಜ್ ಸುತ್ತಿ ವಾರ್ಡಿಗೆ ಶಿಫ್ಟ್ ಮಾಡಬೇಕು. ಸಿಸ್ಟರ್ ಡಾಕ್ಟರ್, ನನ್ನ ಮಗನಿಗೆ ಏನಾಯ್ತು? ಅಯ್ಯೋ ಡಾಕ್ಟರ್ ಸಾಹೇಬ್ರ, ನನ್ನ ಮಗೇನಾತ್ರಿ? ಸರಿ
ನೋಡಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಇದು ಹಾಸ್ಪಿಟ್ಲು, ಹೋಗೋದು ಬಡ್ಕೋದು ಇಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೋಡಿ ಅವ್ರಿಗೆ ಫುಲ್ಲು ಬಲವಾಗಿ ಯಾರೋ ಬಂದು ಬೆರ್ಸಿಲೆ ಗುದ್ದು ಬಿಟ್ಟಿದ್ದಾರೆ, ಬೇಕಂತಲೇ ಮಾಡಿರೋ ಹಂಗೆ ಇದು ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಅವ್ರಿಗೇನು ನೆನಪಿನ ಶಕ್ತಿ ಇರುತ್ತೋ ಇಲ್ವೋ ಅದು, ಅಥವಾ ಅವ್ರು ಬದುಕ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಅಷ್ಟು ಕೆಟ್ಟದಾಗಿ ಪೆಟ್ಟತ್ತಿದೆ ಅವ್ರಿಗೆ. ತಲೆಗೆ ಫುಲ್ಲು ಬಾಡಿಗೆಲ್ಲ ಪೆಟ್ಟತ್ತಿದೆ ಅಮ್ಮ. ಎದೆ ಹತ್ರ ಎಲ್ಲ ಎಲ್ಲ ಕ್ರ್ಯಾಚ್ ಆಗಿದೆ. ಇಲ್ಲೆಲ್ಲ ಫುಲ್ಲು ಕೈಗೆ ಕಾಲಿಗೆ ಎಲ್ಲ ಪೆಟ್ಟತ್ತಿದೆ. ಒಂಥರ ಗಾಡಿ ಬಂದು ಪೋರ್ಸ್ಲಿ ಬೈಕಿಗೆ ಗುದ್ದಿದ ತಕ್ಷಣ ಹೋಗಿ ಕಲ್ಲ ಮೇಲೆ ಬಿದ್ದಿದ್ದಾರೆ ಅವರು. ಆ ಫೋರ್ಸಿಗೆ ತಲೆಗೆ ಎಲ್ಲ ಇದಾಗಿ ಆಪ್ರೇಷನ್ ಮಾಡಿದ್ದೀವಿ. ಬದುಕೋ ಕಂಡೀಷನು ಕ್ರಿಟಿಕಲ್ ಆಗಿದೆ. ತಿಳಿಸ್ಬಿಡಿ ಮೇಡಮ್, ಯಾಕಂತಂದ್ರೆ ಅವ್ರು ಬದುಕೋ ಸಿಚುವೇಶನು ತುಂಬ ಕಮ್ಮಿ ಇದೆ. ಬರೋರೆಲ್ಲ ಮುಖ ನೋಡ್ಕೊಂಡು ಹೋಗೋದಿದ್ರೆ ಹೋಗ್ಬಿಡ್ಲಿ. ಅಯ್ಯೋ ಶಿವನೇ, ಏನಾಯ್ತು ಸರ್ ನನ್ನ ಮಗನಿಗೆ? ನನ್ನ ಮಗ ಏನಾದ ಸರ್? ಅಯ್ಯೋ ನನ್ನ ಜೀವಕ್ಕೆ ಹಸಿರಾಗಿದ್ರು ಸರ್ ನನ್ನ ಮಕ್ಕಳು. ನನ್ನ ಮಗನಿಗೆ ಏನಾಯ್ತು? ಯಾರು ಆಕ್ಸಿಡೆಂಟ್ ಮಾಡಿದ್ರು? ಅವ್ರು ಹಾಳಾದವ್ರು, ಅವ್ರ ಕೈ ಸೇದೋಗ್ಲಿ, ಅವ್ರ ಕೈ ಕರಿನಾಗರ ಅವ್ನ ಕಡೀಲಿ. ನನ್ನ ಮಗಗೆ ಏನಾಯ್ತು ಸರ್? ನೋಡಿ ಅಮ್ಮ, ನೀವೇನು ಬಾಯಿ ಮಾಡಿಕೊಂಡ್ರು ಅವನು ಪೆಟ್ಟಾಗಿರೋದು ಕಮ್ಮಿ ಆಗಲ್ಲ. ನೋಡಿ ಈಗ ಆಪ್ರೇಷನ್ ಮಾಡಿದ್ದೀವಿ. ನೀವು ಹೋಗೋ ಬಡ್ಕೊ ಮಾಡಿ ಅವನ್ನ ಡಿಸ್ಟರ್ಬ್ ಮಾಡಿಬಿಡಿ. ಏನು ಸೈಲೆಂಟಾಗಿರಿ, ನಾವು ಹೊರಗಿರ್ತೀವಿ. ನೋಡಿಯಪ್ಪ, ಕೌಂಟ್ರಿಗೆ 1,00,000 ರೂಪಾಯಿ ಪಟ್ಟಣ ಕಟ್ಟಬೇಕು. ಯಾಕಂತಂದ್ರೆ ನಾವು ದೊಡ್ಡ ಆಪ್ರೇಷನ್ ಮಾಡಿದ್ದೀವಿ ಒಂದು. ಸರ್ ಇದು ಗೌರ್ಮೆಂಟ್ ಅಲ್ವಾ? ಅಲ್ಲಪ್ಪ, ಪ್ರೈವೇಟ್ ಇದು. ಪ್ರೈವೇಟಿಗೆ ತೊಗೊಂಬಂದು ಹಾಕಿದ್ದಾರೆ ಅರ್ಜೆಂಟಿಗೆ. ನಿಮ್ಗೆ ಗೌರ್ಮೆಂಟ್ ಅನ್ನಿಸ್ತಾ ಇದೆಯಾ ಅದು? ಅಯ್ಯೋ ಸರ್, ನಂಗೆ ಗೊತ್ತಿಲ್ಲ. ಯಾವುದೋ ಒಂದು ಹುಡುಗ ಫೋನ್ ಹಚ್ಚಿದಾಗ ಗೌರ್ಮೆಂಟ್ ಅಂದಂಗೆ ಆಯಿತು, ಅದಕ್ಕೆ ಕೇಳಿದೆ. ಹೌದಪ್ಪ, ಇಲ್ಲೇ ಪಕ್ಕದಲ್ಲೆಲ್ಲ ಗೌರ್ಮೆಂಟು. ಅಲ್ಲಿ ಹಾಕಿದ್ರು, ಅಲ್ಲಿ ನಾವು ಇವರು ಹಿಡಿಲಿಲ್ಲ ಅಂತೆ, ಇಲ್ಲಿ ಕರ್ಕೊಂಬಂದಿದ್ದಾರೆ. ಅದಕ್ಕೆ ಮತ್ತು ಆ ಹುಡುಗ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಾನೆ. ಸರಿ, ಈಗ 1,00,000 ಕಟ್ಟಿ ಮುಂದೆ ನೋಡಿದ್ರೆ ಆಯಿತು ಏನು ಪ್ರೊಸೀಜರು ಅಂತ. ನೋಡೋಣ. ಬದುಕುಳಿದ್ರೆ ದೇವರ ದಯ, ಇಲ್ಲ ಅಂದರೆ ಇಲ್ಲ. ನಾವಂತೂ ಏನೂ ಹೇಳೋಕ್ಕಾಗಲ್ಲಪ್ಪ, ಯಾಕಂದ್ರೆ ಎಲ್ಲ ಕತೆ ಮುಗಿದೋಗಿದೆ. ಮತ್ತು ನಿಮ್ಮ ಮಗನ ಬಾಡಿ ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಫುಲ್ಲು ಕೋಮಾ ಸ್ಟೇಜಲ್ಲಿ ಇದ್ದಂಗೆ ಇದ್ದಾನು. ಏನು ಮಾಡಬೇಕಂತ ಗೊತ್ತಾಗತ್ತಿಲ್ಲ. ಸೈಡಿಗೆ ಬಾರಮ್ಮ. ಮಗನೇ, ಶಾರದಾ, ಶಾರದಾ, ಎದ್ದೇಳು ಶಾರದಾ, ನಮ್ಮ ಮಗನ ನೋಡೋಣ, ಎದ್ದೇಳು ಶಾರದಾ. ಶಾರದಾ, ಶಾಕ್ ಆಗ್ಬೇಡ ಶಾರದಾ, ಅವ್ನಿಗೇನು ಆಗಲ್ಲ, ಅವ್ನಿಗೇನು ಆಗಲ್ಲ. ಇಲ್ಲ ರೀ, ಇಲ್ಲ. ಈ ರೀತಿ ನನ್ನ ಮಗನ ನೋಡೋಕೆ ನನಗೆ ಇಷ್ಟ ಇಲ್ಲ. ನನ್ನ ಮಗ ಮೊದಲು ಹಿಂಗಿದ್ದು ರಾಜನ ಥರ ಇದ್ದ. ನಿನ್ನೆ ಅಂಗಡಿ ಪೂಜೆ ಮಾಡಿದೇವ್ರಿ. ಆ ಪೂಜೆ ಮಾಡಿದ್ದು ಒಳ್ಳೇದಾಯ್ತೋ ಇಲ್ಲೋ ಯಾರಿಗೂ ಗೊತ್ತು. ಅಲ್ಲ, ಇದು ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ರೀ. ನಾನು ಮೊದಲು ದೇವ್ರಿಗೆ ಹೋಗ್ಬಿಡ್ತೀನಿ. ನೀವು ಮಾತ್ರ ನನ್ನ ಮಗನ ನೋಡ್ಕೊತೀರಿ. ನನ್ನ ಮಗನ ಈ ಸ್ಥಿತಿಯಲ್ಲಿ ನನ್ನ ಕಣ್ಣಾರೆ ನಾನು ನೋಡೋಕ್ಕಾಗಲ್ಲ. ನಾನು ದೇವ್ರಿಗೆ ಹೋಗ್ಸೇ ಬರ್ತೀನಿ. ಮೊದಲು ನನ್ನ ಮಗ ಉಳಿವರೆಗೂ ನಾನು ದೇವ್ರ ಮನೆ ಬಿಟ್ಟು ಬರೋದೇ ಇಲ್ಲ. ಶಾರದಾ, ನನ್ನೊಬ್ಬನೇ ಬಿಟ್ಟು ಹೋಗ್ಬೇಡ, ನನಗೂ ಭಯ ಆಗತ್ತತಿ. ನನ್ನ ಮಗನ ಈ ರೀತಿ ನೋಡೋಕೆ ನನಗೂ ಆಗತ್ತಿಲ್ಲ. ರೀ, ಹುಚ್ಚರ್ಗತೆ ಮಾತಾಡಬೇಡಿ. ಇಬ್ರು ಕೂಡ ಹೋದ್ರೆ ಅವ್ನು ನೋಡ್ಕೊಳ್ಳೋರು ಯಾರು? ನೋಡ್ರಿ, ನನ್ನ ತಾಳಿ, ನನ್ನ ಕಿವ್ಯಾನು, ನಾನು ಅವು ಇವು ಸಣ್ಣ ಪುಟ್ಟ ಎಲ್ಲ ಅದಾವಲ್ಲ, ನನ್ನ ಮಗಳ ನಕ್ಲೆಸ್ ಐತಿ. ಹಾಂ, ದೇವ್ರ ದಯಿಂದ ಇಲ್ಲೇ ಐತಿ. ಎಲ್ಲ ಕೂಡ ಒತ್ತಿ ಇಡ್ತೀನಿ. ಒತ್ತಿ ಇಟ್ಟು ಏನಿಲ್ಲಂದ್ರೆ ಒಂದು 70-80 ಬರ್ತೈತಿ. ನಮ್ದು ಅದು ಇದು ಎಲ್ಲ ಸೇರಿ ಮನ್ಯಾಗ ಒಂದು 10 ಅದಾವ. 80 ಒಂದು ತುಂಬತ್ತಕ್ಕತಿ. ಇನ್ನು 10 ಎಲ್ಲಾರ ಇಸ್ಕೊಂಡು ಬಂದು ನಾನು ನಿಮಗೆ ಮಂಜು ಕೈ ಕೊಟ್ಟು ಕಳಿಸ್ತೇನೆ. ನೀವು ಏನು ಚಿಂತೆ ಮಾಡಬೇಡ್ರಿ ರೊಕ್ಕಕ್ಕೆ. ಮತ್ತೆಲ್ಲಾರ ಸಾಲ ತೆಗೆದ್ರಾತು. ಮೊದಲು ನನ್ನ ಮಗ ಆರಾಮಾಗಲಿ ರೀ, ಮಗ ಆರಾಮಾಗಲಿ. ನಾನು ಕಿವ್ಯಾನೋ ಪಯಾನೋ ಎಲ್ಲ ಬೀಚ್ಕೊಟ್ಟು ಹೋಗ್ತೇನೆ ದೇವ್ರಿಗೆ. ಮೊದಲೆಲ್ಲ ಕೂಡ ಮಂಜೂನ ಕೈ ಕೊಟ್ಟು ಕಳಿಸ್ತೀನಿ. ಹೋಗತ್ತಿಂದ ದವಾಖಾನೆ ಬಿಲ್ ಕಟ್ರಿ. ಆತು ಆತು. ಬರ್ತೀನಿ ಮಗನೇ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ನಾನು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನೀನು ಎದ್ದೇಳಬೇಕು. ಇಲ್ಲ ಅಂದ್ರೆ ನನ್ನ ಜೀವ ಅಲ್ಲೇ ಹೋಗಿರುತ್ತೆ ಮಗನೇ, ಅಲ್ಲೇ ಹೋಗಿರುತ್ತೆ. ನಾನು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನೀನು ಮತ್ತೆ ಹೆಂಗಿದ್ದು ಹಂಗಾಗಬೇಕು. ರೀ, ನಾ ಹೋಗಿ ಬರ್ತೀನಿ. ನನ್ನ ಮಗನ ನೋಡ್ಕೊರಿ. ನೀವು ಮಡಿಲ್ದಾಗ ಹಾಕೋಗತ್ತೀನಿ. ಮಗನ, ನೀನು ನನಗೆ ಆಸರಾಗಿದ್ದಲ್ಲೋ ಮಗನ. ಏನು ಮಾಡ್ಕೊಂಡ್ಬಿಟ್ಟು ನನ್ನ ಮಗನ ನೀನು. ನಿಮ್ಮನ್ನು ಬಿಟ್ಟರೆ ನಮಗೆ ಯಾರಿದ್ದಾರಪ್ಪ? ಮಾತಾಡೋದು ಕಮ್ಮಿ ಮಾತಾಡ್ತಿದ್ದಿ. ಎಲ್ಲ ಮನೆ ತೆಗ್ದ, ಮನೆ ಕೆಲಸ, ಮನೆದು ಏನು ಬಂದರೂ ಎಲ್ಲ ನೀನು ನೋಡ್ಕೋತಿದ್ದಲ್ಲೋ ನನ್ನ ಮಗನ. ನನ್ನ ಮಗ ಕೈಗೆ ಬಂದನೋ ಅಷ್ಟರಲ್ಲಿ ಆ ದೇವ್ರು ನೀನು ಕಿತ್ಕೊಳಕ್ಕೆ ನೋಡಕತ್ತ. ನನ್ನ ಈ ಹಾಳಾದ ಗಾಡಿ ಹೋಗಿಲಿ. ಮನುಷ್ಯರು ನಡ್ಕೊತ ಹೋದ್ರೂ ಸುಮ್ಮನೆ ಬಿಡೋದಿಲ್ಲ, ಗಾಡಿ ಮೇಲೆ ಹೋದ್ರೂ ಸುಮ್ಮನೆ ಬಿಡೋದಿಲ್ಲ. ನಿನಗೆ ಏನು ಆಗ್ಬಾರ್ದು ಆಗ್ಬಿಡ್ತು ನನ್ನ ಕೂಸ. ಯಪ್ಪ, ಕಣ್ಬಿಡು ನನ್ನ ಮಗನ, ಕಣ್ಬಿಡು. ಸ್ವಲ್ಪ ಸಮಯದ ನಂತರ. ಯಪ್ಪ, ಮಗನ ಬಂದೇನೋ ನೋಡು, ನಿಮ್ಮ ಅಣ್ಣನ ಹೆಂಗೆ ಹಾಕೊಂಡ ನೋಡು ಯಪ್ಪ ಇಲ್ಲಿ. ಯಪ್ಪ, ಅವು ಹೇಳು, ಅವು ಆ ಮನ್ಯಾಗ ಬಂದು ಬಿದ್ದು ಹೋಗ್ಕೊಂಡಾಳತ್ತಾಳೆ ಯಪ್ಪ. ಅವಾಗ ಸಮಾಧಾನ ಆಗತ್ತು. ಏನು ಮಾಡ್ಕೊಲ್ವಿ, ಸಾಯ್ಲಿ ಅಂತ ಅಳಕತ್ತಾಳೆಪ್ಪ. ಅವು ನೋಡಿ ನನ್ನ ಮನ್ಯಾಗ ನಿಂದ್ರಕ್ಕಾಗಲಿಲ್ಲ ಯಪ್ಪ. ಅದಕ್ಕೆ ನಾನು ಓಡಿ ಬನ್ನಿ ಯಪ್ಪ. ನನಗೇನಾಯ್ತು ಯಪ್ಪ. ಮಗನ ನೋಡು, ನನ್ನ ಮಗನ ಪರಿಸ್ಥಿತಿ, ನಿಮ್ಮ ಅಣ್ಣನ ಪರಿಸ್ಥಿತಿ ನೋಡು. ಬದುಕೋದಿಲ್ಲಂತ. ನಿಮ್ಮವ್ವ ದೇವಸ್ಥಾನ ಬಿಟ್ಟು ಬರೋದಿಲ್ಲಂತ ದೇವ್ರಿಗೆ ಹೋದ್ಲು ಯಪ್ಪ, ಹೋದ್ಲು.
ಹೌದಪ್ಪ, ಅವ್ವ ದೇವಸ್ಥಾನಕ್ಕೆ ಹೋಗ್ಯಾಳ. ನಾನು ಅಣ್ಣನಂತೇಳಿ ಇರ್ತೀನಿ. ನೀ ರೊಕ್ಕ ಕಟ್ಟಿ ಬರೋಕೆ ಮೊದಲು ರೊಕ್ಕ ಕೊಟ್ಟು ಅವ್ವ ಗುಳದಾಳಿ, ಕಿವ್ಯಾನ ಹೂವು ಮತ್ತು ಅಕ್ಕಂದು ನಕ್ಲೇಸ ಮತ್ತು ಎಲ್ಲನೂ ಅಡ ಇಟ್ಟು ರೊಕ್ಕ ತೊಗೊಂಬಂದಾಳ. ಹೋಗ್ಯಪ್ಪ ಹೋಗು, ಮೊದಲು ಅಣ್ಣನ ತೋರಿಸೋಗು, ಈ ರೊಕ್ಕ ಕಟ್ಟೋಗು. ಇಪ್ಪ ಎಟ್ಟದವು ಇವು? ಅಲ್ಲಿ ಇಲ್ಲಿ ಸಾಲ ಇಸ್ಕೊಂಡ್ಲವ್ವ, ಇಸ್ಕೊಂಡು ಕಾಸು ಎಲ್ಲ ಕೂಡಿ 1,00,000 ರೂಪಾಯಿ ಮಾಡಿದಾಳೆ ನೋಡು. 1,00,000 ರೂಪಾಯಿ ಕಟ್ಟಂದಿರಂತಲ್ಲ, ಕಟ್ಟಿಬಿಡೋಗಿಪ್ಪ. ಆಯ್ತಪ್ಪ ಇಪ್ಪ, ಇವ್ನು ಕಟ್ಟಿ ನಿಮ್ಮ ಅಣ್ಣನ ನೋಡ್ಕೊಂತೀರಿ. ಏನಾರ ರಗತ್ ಪಗದು ಬೇಕಂದ್ರೆ ಫೋನ್ ಹಚ್ಚಪ್ಪ, ನಾನು ಕೊಡ್ತೀನಿ. ಇಲ್ಲ ನಿಮ್ಮ ಅವ್ವ ಕೊಡ್ತಾಳೆ ಏನು, ನೀ ಎಂತೂ ಕೊಡಕ್ಕೆ ಹೋಗ್ಬಿಡ. ಹಂಗಿದ್ರೆ ಫೋನ್ ಹಚ್ಚು, ನಾನು ಇವನ್ನ ಕಟ್ಟಿ ನಮ್ಮ ಹೊಲದ ಮೇಲೆ ಒಂದು 70-80 ಸಾವಿರ ರೂಪಾಯಿ ಸಾಲ ಕೇಳಿ ಬರ್ತೀನಿ. ಏನು ಹೊಲನ ಎಲ್ಲಾರ ಒತ್ತಿಗೆ ಹಾಕ್ತಾನೆ, ನನ್ನ ಮಗ ಉಳಿದ್ರು ಸಾಕು. ಅದಕ್ಕೆ ಎಲ್ಲ ಕೇಳಿ ರೊಕ್ಕ ಅವಸರ ಮಾಡ್ಕೊಂಡು ಬರ್ತೀನಿ. ನನ್ನ ಮಗಗೆ ಇನ್ನೂ ರೊಕ್ಕ ಬೇಕಾಕತಿ. ಏನು ನನ್ನ ಮಗನ? ಹ್ಞೂ ಯಪ್ಪ, ಆಯಿತು, ಅಷ್ಟೇ ಮಾಡಪ್ಪ, ಹೋಗು. ಎಕ್ಸ್ಕ್ಯೂಸ್ ಮೀ. ಹ್ಞೂ ರೀ ಡಾಕ್ಟ್ರ್. ನೋಡಿರಿ, ದುಡ್ಡು ಕಟ್ಟಿರ ಕೌಂಟ್ರಿಗೆ, ಇಲ್ಲಾಂದ್ರೆ ನಾವು ಇವ್ರನ್ನ ಮತ್ತು ನಮ್ಗೆ ಇಲ್ಲಿ ಹಂಗೆ ದುಡ್ಡು ಇಲ್ಲದೆ ನೋಡ್ಕೊಳಕ್ಕಾಗಲ್ಲ. ಅದಕ್ಕೆ ಹೇಳತ್ತೀನಿ. ಇನ್ನು ಡ್ರಿಪ್ಸ್ ಹಾಕಬೇಕು, ಇಂಜೆಕ್ಷನ್ ಬರೀಬೇಕು, ಇವರಿಗೆ ಪ್ರತಿಯೊಂದಕ್ಕೂ ನಾವು ಟ್ರೀಟ್ಮೆಂಟ್ ಕೊಡ್ತಿರ್ಬೇಕು. ಅದಕ್ಕೆ ಹೇಳತ್ತೀನಿ. ಸರ್ 1,00,000 ರೂಪಾಯಿ ತೊಗೊಂಬಂದೀವಿ ರೀ. ಈಗ ಅಲ್ಲಿ ಕೌಂಟ್ರ್ ಕಟ್ಬೇಕನ್ರಿ? ಹಾಂ ರೀ ಸರ್, ಕೌಂಟ್ರ್ ಕಟ್ರಿ. ನಾವಿನ್ನೂ ಡ್ರೆಸ್ಸಿಂಗ್ ಮಾಡಬೇಕು. ಯಾಕಂದ್ರೆ ಈಗ ತಲೆಗೆ ಆಪ್ರೇಷನ್ ಮಾಡಿರೋದ್ರಿಂದ ಸ್ವಲ್ಪ ಅವ್ರಿಗೆ ರೆಸ್ಟ್ ಸಿಗಲಿ ಅನ್ನೋ ಕಾರಣಕ್ಕೆ ನಾವು ಇಟ್ಟಿದ್ವಿ. ಈಗ ಹೊತ್ತಾಯಿತು, ಅವ್ರಿಗೆ ಎದೆಗದು ಎಲ್ಲ ಫುಲ್ಲು ಬ್ಲಡ್ ಆಗಿದೆಯಲ್ಲ, ಎಲ್ಲ ಕೆತ್ತೋಗಿರ್ತೈತಿ. ಎಲ್ಲ ಕಡೆ ಡ್ರೆಸ್ಸಿಂಗ್ ಮಾಡಿ ಪಟ್ಟಿ ಹಚ್ತೀವಿ. ನೀವು ಸ್ವಲ್ಪ ಹೊರಗಿದ್ದು ಬಿಡ್ತೀರನ್ನ? ಈಗ ಮತ್ತೆ ಡ್ರೆಸ್ಸಿಂಗ್ ಮಾಡ್ತೀರನ್ನ? ಈಗ ಆಪ್ರೇಷನ್ ಆಗೈತಲ್ರಿ? ಹೌದು ಸರ್, ಆಪ್ರೇಷನ್ ಆಗೈತಿ. ಆದರೆ ತಲೆಗೆ ಭಾಳ ಪೆಟ್ಟು ಹೋಗಿ ರಗತ್ತು ಭಾಳ ಹೊಂಟಿತ್ತು ಅವ್ರದ್ದು. ನಮ್ಮ ಕಡೆ ಅವ್ರದ್ದು ಬ್ಲಡ್ಡು ಸ್ಟಾಕ್ ಇತ್ತು ನಮ್ಮ ಹಾಸ್ಪಿಟಲ್ದಾಗ. ನಾವು ಪಟ ಬ್ಲಡ್ ಹಾಕಿ ಎಲ್ಲ ಮಾಡಿ ಅವ್ರಿಗೆ ಆಪ್ರೇಷನ್ ಮಾಡಿಬಿಟ್ವಿ. ಏನು ತೊಂದರೆ ಇಲ್ಲ. ಆದ್ರೆ ಅವ್ರಿಗೆ ಈಗ ನಾವು ನೋಡಿ, ಇಲ್ಲಿ ಎದೆಗೆ ಅದು ಫುಲ್ಲು ಬ್ಲಡ್ ಆಗೈತಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿನ ಆಮೇಲೆ ಡ್ರೆಸ್ಸಿಂಗ್ ಮಾಡಬೇಕು. ಅದಕ್ಕೆ ಈಗ 1,00,000 ಕಟ್ಟಿದ್ರಲ್ಲ, ಇನ್ನು ಏನಿಲ್ಲ ಅಂದ್ರೂ ಇದು ಇವತ್ತಿಂದ ಅಡ್ಮಿಟ್ ಇತ್ತು, ಮತ್ತು ಇವತ್ತು ಎಲ್ಲ ಡ್ರೆಸ್ಸಿಂಗು ಅದು ಇದು ಟ್ರೀಟ್ಮೆಂಟ್ ಕೊಡೋಕೆ 50,000 ಆಗುತ್ತೆ ಸರ್. ಏನು ಹೇಳಕತ್ತೀರಿ ಸರ್? ಒಂದೊಂದು ದಿನಕ್ಕೆ ಇಷ್ಟಿಷ್ಟನ್ನ? ನೋಡಿರಿ ಸರ್, ನಾವು ನಿಮಗಂತ ಕಡಿಮೆ ಹೇಳಕತ್ತೀವಿ. ಯಾಕಂದ್ರೆ ನಾವು ಬಡವ್ರನ್ನ ನೋಡ್ತೀವಿ, ನೋಡಿ ಇದನ್ನು ಮಾಡ್ತೀವಿ ಅಷ್ಟೇ. ಏನಿಲ್ಲ, ಭಾಳ ಜಾಸ್ತಿ ತೊಗೊಳತ್ತಿಲ್ಲ. ಇನ್ನು 50,000 ತುಂಬಿದರೆ ಮುಗಿದೋಯ್ತು ಸರ್. ಅಲ್ಲಿ ಇರೋವರೆಗೂ ನಾವು ಫ್ರೀ ನಿಮಗೆ. ಆಯಿತು ಸರ್, ಹೆಂಗಾರ ಮಾಡಿ ತೊಗೊಂಡ್ಬರ್ತೀನಿ. ಈಗ 1,00,000 ರೂಪಾಯಿ ಅದಾವ ಸರ್ ನಿಮ್ಮ ಕೈಯಲ್ಲಿ, ಕೊಡಲೇ ಅಲ್ಲಿ ಕೊಡಲಿ? ನಮ್ಮ ಕೈಯಲ್ಲ, ಇದು ಹಾಸ್ಪಿಟ್ಲ್ ಎಲ್ಲ ನಮ್ದು ಮಿಕ್ಸ್ ಇದೆ. ಹಾಗಾಗಿ ಹೋಗಿ ಕೌಂಟ್ರ್ ಕಟ್ಟಿ. ಸ್ವಲ್ಪ ಇನ್ನು ಚೂರು ಪಾಪ ಎಲ್ಲ ಬ್ಲಡ್ ಹೋಗೈತಿ. ಡ್ರೆಸ್ಸಿಂಗ್ ಅದು ಮಾಡಬೇಕು. ಸಿಸ್ಟರ್, ಇವ್ರು ಡ್ರೆಸ್ಸಿಂಗ್ ಮಾಡಿ. ನೋಡಪ್ಪ, ನೀನು ಹೊರಗಿದ್ಬಿಡು. ಸರ್, ನಮ್ಮ ಅಣ್ಣ ನಾವು ಒಂದು ಸಲ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗ್ತೀನಿ. ಹುಚ್ಚೋ ಶಾನೇನೋ, ದೊಡ್ಡ ಆಪ್ರೇಷನ್ ಆಗೈತಿ. ನಿಮ್ಮ ಅಣ್ಣಗೆ ಮಾತಾಡೋಕೆ ನೀ ಏನು ಮಾತಾಡ್ರಿ ಅಂತ ತಿಳಿತದನ? ಹೊರಗಿರೋ ಅಂತ ಹೇಳಿದ್ನಲ್ಲ. ಇಲ್ಲ ಸರ್, ನಮ್ಮ ಅಣ್ಣನ ಮಾತಾಡ್ಸೋದಿಲ್ಲ. ನಾನು ನಮ್ಮ ಅಣ್ಣನ ನೋಡಿ ಹೋಗ್ತೀನಿ. ಪಟ್ನ ನೋಡಿ ಹೊರಗೆ ಹೋಗು, ನಾವು ಡ್ರೆಸ್ಸಿಂಗ್ ಮಾಡಬೇಕು. ಹ್ಞೂ ಸರ್. ಅಣ್ಣ ಅಣ್ಣ ಕಣ್ಣು ಬಿಡಣ್ಣ. ಅಣ್ಣ ಏನು ಮಾಡ್ಕೊಂಬಿಟ್ಟೆ ಅಣ್ಣ ನೀನು? ನಾ ಅದಕ್ಕೆ ಹೇಳೀನಿ, ಇವತ್ತು ಬೈಕ್ ಒಯ್ಬೇಡ ನೀನು ನಿಮ್ಮ ದೋಸ್ತನ ಗಾಡಿಯಾಗ ಹೋಗಂತೇಳಿ. ನೀನು ಓದಿ ನೋಡಿ ಹೆಂಗಾತು. ನೀನು ಎಷ್ಟು ಚಂದ ಕಾಣಕತ್ತಿದ್ದಿ ಆ ಅಂಗಡಿ ಪೂಜೆದಾಗ. ಈಗ ನೋಡಣ್ಣ, ಮೈ ಎಲ್ಲ ರಕ್ತದ ಕಡಲು ತುಂಬೈತಿ. ಅಣ್ಣ ಲಘು ಹುಷಾರಾಗಿ ಬಾ. ನೀವು ಹುಷಾರಾಗಿ ಬಂದ್ರೆ ನಾನು ನಿಂಗೆ ದೇವ್ರಿಗೆ ಉರುಳು ಸೇವೆ ಮಾಡ್ತೀನಿ. ನಮ್ಮ ಅಣ್ಣಂಗೆ ಈ ಪರಿಸ್ಥಿತಿ ಹೆಂಗೆ ಬಂತು? ನಾ ಇದನ್ನು ಕಂಡು ಹಿಡಿಲೇಬೇಕು. ಅಲ್ಲ, ನಮ್ಮ ಅಣ್ಣನಿಗೆ ಆಕ್ಸಿಡೆಂಟಾ? ಅಲ್ಲಿ CCTV ಫುಟೇಜ್ ನಾನು ತೆಗಿಸ್ಲೇಬೇಕು. ಇದು ಎಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅಂತ ನಾನು ಕಂಡು ಹಿಡಿಲೇಬೇಕು. ನೋಡು ಅಂತೇನ, ನಿನಗೆ ಯಾವ ಆಕ್ಸಿಡೆಂಟ್ ಮಾಡಿದಾನಲ್ಲ, ನಿನಗೆ ನ್ಯಾಯ ಸಿಗೋವರೆಗೂ ನಾನು ಸುಮ್ಮನೆ ಬಿಡೋದಿಲ್ಲ. ಅಣ್ಣ